ನಿಮಗೆ ಯಾವಾಗಾದ್ರೂ ಗಾಯ ಆಗಿದ್ಯಾ, ಕಟ್ ಆಗಿದ್ಯಾ, ಅದನ್ನ ಹಂಗೆ ಬಿಟ್ಕೊಂಡು ಏನೇನೋ ಹಚ್ಕೊಂಡು ಅದದಾಗೆ ಹೀಲ್ ಆಗಿರುತ್ತಲ್ವಾ? ಆ ಹೀಲ್ ಹೆಂಗಾಯ್ತು? ಅದು ನಮ್ಮ ಬ್ಲಡ್ ಅಲ್ಲಿ ಒಂದು ಹೀಲಿಂಗ್ ಪವರ್ ಇರುತ್ತೆ, ಅದೇ ಪ್ಲೇಟ್ಲೆಟ್ಸ್. ಏನಾಗುತ್ತೆ ಅಂದರೆ ನಾವು ಈ ಹೀಲಿಂಗ್ ಪವರ್ ಬ್ಲಡ್ ಏನಿದೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ನಿಮ್ಮ ಯಾವ ಜಾಗದಲ್ಲಿ ಇಂಜುರಿ ಇರುತ್ತೆ ಅಥವಾ ಇನ್ಫ್ಲಮೇಷನ್ ಅಂತ ಏನು ಕರಿತೀವಿ ಅದಿರೋ ಕಡೆ ಈ ಇಂಜೆಕ್ಟನ್ನು ಕೊಡ್ತೀನಿ. ಇದನ್ನೇ ನಾವು ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ ಅಂತ ಕರೆಯೋದು. ಇದ್ರ ತುಂಬ ಯೂಸ್ ಇದೆ. ಬರೀ ಆರ್ಥೋಪೆಡಿಕ್ಸ್ ಅಲ್ಲ, ಕೂದಲು ಬೆಳೆಸೋದ್ರಿಂದ ಹಿಡಿದು ಸ್ಕಿನ್ ಮೇಲೆಯಿಂದ ಹಿಡಿದು ಎಲ್ಲ ಕಡೆ ಇದ್ರ ಯೂಸ್ ಇದೆ. ಏಕೆ ಅಂದರೆ ಇದು ಹೀಲಿಂಗ್ ಪವರ್, ಬ್ಲಡ್ ಹೀಲಿಂಗ್ ಪವರ್ನ ತೆಗೆದು ಅದು ಯಾವ ಜಾಗಕ್ಕೆ ಹಾಕಿದ್ರು ಆ ಜಾಗ ಹೀಲ್ ಆಗುತ್ತೆ. ಆ ಪವರ್ ಇರೋದೇ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಇದನ್ನ ನಾವು ಆಸ್ಟಿಯೋ ಆರ್ಥರೈಟಿಸ್ ಅಲ್ಲಿ ಮಂಡಿ ಸವಿಯೋದಂತ ಏನು ಕರಿತೀವಿ, ಅದರಲ್ಲಿ ಮಂಡಿ ಒಳಗಡೆ ಇಂಜೆಕ್ಷನ್ನ ಕೊಡ್ತೀವಿ. ಅದು ಅರ್ಲಿ ಸ್ಟೇಜಲ್ಲಿ, ಎಂಡ್ ಸ್ಟೇಜಲ್ಲಿ ಇದು ಕೆಲಸ ಮಾಡಲ್ಲ. ಅರ್ಲಿ ಸ್ಟೇಜಲ್ಲಿ ಕೊಟ್ಟಾಗ ಮಂಡಿಲಿರೋ ಸಣ್ಣ ಪುಟ್ಟ ಗಾಯಗಳನ್ನು ಅದು ಹೀಲ್ ಮಾಡುತ್ತೆ, ಅದರಿಂದ ರಿಕವರಿ ಆಗುತ್ತೆ. ಬರೀ ಮಂಡಿಗೆ ಸೀಮಿತನಾ? ಇಲ್ಲ, ಟೆನ್ನಿಸ್ ಎಲ್ಬೋ ಅಂತ ಕಂಡೀಷನ್ ಇದೆ, ಅದರಲ್ಲಾಗ್ಬೋದು. ರೊಟೇಟರ್ ಕಫ್, ಶೋಲ್ಡರಲ್ಲಿ ಟೆಂಡನ್ಗಳು ಅರ್ಧಂಬರ್ಧ ಹರಿದಾಗೂ ಇದನ್ನ ಕೊಟ್ಟು ರಿಕವರಿ ಮಾಡ್ತೀವಿ. ಇದು ಇಲ್ಲಿಗೆ ನಿಲ್ಲೋದಿಲ್ಲ, ಇದರ ಆಪ್ಷನ್ಸ್ ಇನ್ನ ಇಂಪ್ರೂವ್ ಆಗ್ತಾ ಇರುತ್ತೆ. ಎಲ್ಲೇ ನನಗೆ ಪೇಯ್ನ್ ಇದೆ, ಮೆಡಿಸಿನ್ ಫಿಸಿಯೋ ತಗೊಂಡೆ ಸರಿ ಆಗ್ತಾ ಇಲ್ಲ ಅಂದಾಗ ನಿಮ್ಮ ಡಾಕ್ಟರ್ ಹತ್ರ ಹೋಗಿ, ಆರ್ಥೋಪೆಡಿಕ್ ಸರ್ಜನ್ ಹತ್ರ ಹೋಗಿ ನನಗೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ ಸರಿನಾ, ಒಂದ್ಸಲಿ ಅವ್ರ ಹತ್ರ ಕನ್ಸಲ್ಟ್ ಮಾಡಿ. ಅದು ಎಷ್ಟೋ ಹಳೆ ನೋವುಗಳನ್ನ ಹೀಲ್ ಮಾಡಿದೆ, ಆ ಕೆಪಾಸಿಟಿ ಅದಕ್ಕಿದೆ. ನಮ್ಮ ಬಾಡಿದೆ, ಸೊ ಏನೂ ರಿಯಾಕ್ಷನ್ ಆಗಲ್ಲ, ಹಾಗೆ ಸರಿ ಆಗುತ್ತೆ. ಸೊ ದಯವಿಟ್ಟು ಈ ಆಪ್ಷನ್ನ ಎಕ್ಸ್ಪ್ಲೋರ್ ಮಾಡಿ, ಟ್ರೈ ಮಾಡಿ.